ಏಯ್ ನಿಂತ್ಕೊಳ್ಳ. ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲಿಗ್ಲ ಹೋಯ್ತಿದ್ಯಾ? ಏ ಅಪ್ಪ ಏನಪ್ಪ ನೀನು ಎಲ್ಲಾರು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಏನಕ್ಕೆ ಅಂತ ಕೇಳ್ತಿಲ್ಲ. ಅಪ್ಶಕ್ನ ಏಯ್ ಅಮ್ಮಿಕಾಂಡ್ ಹೇಳ, ನೀನ್ ಹೆಣ್ಣು ನೋಡಕ್ಕೋ ಇಲ್ಲ ಯಾವ್ದಾರು ಶುಭ ಕಾರ್ಯಕ್ಕೆ ಹೋಯ್ತಾವ ನೋಡೋನು. ನೀನ್ ಎಲ್ಗ್ ಹೋಯ್ತಿದ್ಯಾ ಎಂತಕ್ ಹೋಯ್ತಿದ್ಯಾ ಅಂತ ಹೇಳಂಗಿಲ್ಲ ಕೇಳಂಗಿಲ್ಲ ನಾವು. ನೀನ್ ಹೋದಾಗ ಹೋಗೋ ಬಂದಾಗ ಬಾ ಅಂತ ಬಿಟ್ಬಿಡ್ಬೇಕು. ಕೋಲೆ ಬಸ್ಕೊಂಡ್ ಬಿಟ್ಟಂಗ ಇವನ್ನ ಅಲ್ವಾ? ಏ ಅಪ್ಪ ಹಂಗೆಲ್ಲ ಏನಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಮಾಲ್ಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಲ್ಲೇ ಹೊಟ್ಟೆ ಏನಾರು ತಿನ್ಕೊಬರೋಣ ಅಂತ ಹೋಯ್ತೀನಿ. ಮನೇಲಿ ಏನಾಗದೆ? ಮನೇಲಿ ಮಾಡಿರೋ ಊಟನೇ ಉಣ್ಣು. ನಿಮ್ಮ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡೋಳಿ, ರವೆ ಉಪ್ಪಿಟ್ಟು ತಿನ್ನಿ. ಉಪ್ಪಿಟ್ಟ ಅಮ್ಮ ನೀನಾದ್ರೂ ಹೇಳಮ್ಮ ಅಪ್ಪನಿಗೆ. ರೀ ಹೋಗ್ಲಿ ಬಿಡ್ರಿ ಪಾಪ, ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತಿದ್ದಾನೆ. ಯಾಕೆ ಅಡ್ಬಾಯ್ ಆಗ್ತೀರಾ? ಹೋಗ್ಬಿಟ್ಟು ಬರ್ಲಿ ಅಲ್ವಾ? ನೀನ್ ಕೊಟ್ಟಿರೋ ಸದ್ರ ನೀನ್ ಮಾಡೋ ಮುದ್ದಿಂದಾನೆ ಅವ್ನು ಇವತ್ತು ಹಿಂಗ ಆಗಿರೋದು. ನಾನೇನ್ ಮಾಡಿದೀನಿ? ಮೊನ್ನೆ RCB CSK ಮ್ಯಾಚ್ ಆದ್ಮೇಲೆ ನೀನ್ ಯಾರ್ಯಾರ ಹತ್ರ ಹೋಗಿ ಏನೇನ್ ಮಾಡ್ದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೂಳೆ ಕೊಟ್ರು ಅಂತ ಎಲ್ಲ ಹೇಳಿದ್ರು. ಗೊತ್ತಾಗ್ಬಿಡ್ತಾ? ಮ್ಯಾಚ್ ಮುಗ್ದಿದ್ದು 12 ಗಂಟೆ ಮಧ್ಯರಾತ್ರಿಗೆ. ಇವ್ನು ಮನೆಗೆ ಬಂದಿದ್ದೆ ಎಷ್ಟೊತ್ತಿಗೆ ಅಂದ್ಕೊಂಡಿದ್ಯಾ? 5 ಗಂಟೆ ಬೆಳಗಿನ ಜಾವದಲ್ಲಿ ಬಂದವನೆ. ಅಲ್ಲಿವರೆಗೂ ಏನೇನ್ ಮಾಡ್ತಿದ್ದ, ಯಾರ್ಯಾರಿಗೆ ಏನೇನ್ ಕೂಳೆ ಕೊಡ್ತಿದ್ದೆ ಅಂತ ಕೇಳು ನಿನ್ ಕುಲ್ಪುತ್ರನ್ಗೆ. 12 ಗಂಟೆಗೆ ಮುಗಿತೇನೋ? ಮತ್ತೆ 5 ಗಂಟೆವರೆಗೂ ಏನ್ ಮಾಡ್ತಿದ್ದೆ? ಅದು ಅಮ್ಮ ಅವನ್ನೇನೆ ಕೇಳ್ತೀಯಾ? ಅವ್ನಿಗೆಲ್ಲಿ ನೆನ್ಪಿರುತ್ತೆ ಏನೇನ್ ಮಾಡಿದೆ ಅಂತ ನೆನ್ಪಿಟ್ಕೊಳಕ್ಕೆ? ಮಾಡಿರೋದು ಒಂದೇ ಹೇಳ್ದ ಗನಂದಾರಿ ಕೆಲಸಗಳು. ಆ ಮ್ಯಾಚ್ ಮುಗಿದ ಮೇಲೆ ಆ CSK ಅವ್ರಿಗೆ ಚೆನ್ನೈಯಿಂದ ಬಂದಿರ್ತಾರಲ್ಲ ಮ್ಯಾಚ್ ನೋಡೋರ್ಗೆ, ಅವ್ರ ಹತ್ರ ಎಲ್ಲ ಹೋಗಿ ವಿಸಿಲು ಪೋಡು ಅಂತ ಅಂದವನೆ. ಅದಾದ್ಮೇಲೆ ಏನೋ ಪ್ರಾಸ ಹೇಳೋನ್ ಕೇಳು, ವಿಸಿಲು ಪೋಡು ಅದೆಂತ ಮುಚ್ಕೊಂಡು ಓಡು ಅಂತ ಅಂದವನೆ. ಅಷ್ಟೇ ಅಲ್ಲದೆ ನಮ್ಮ ಪಕ್ಕದ ಮನೆ ಸೇಲಂ ಸೆಲ್ವಾ, ತಿರುಚಿ ತಿಲಕ್ಕು, ಏನೊಂದು ವೇಲಾಂಗಣಿ ವೆಂಕಟೇಶ, ಇವ್ರ ಮನೆ ಕದ ಎಲ್ಲ ತಟ್ಬಿಟ್ಟು ಅದು ಮಧ್ಯರಾತ್ರಿ 3 ಗಂಟೆಲಿ ಈ ಸಲ ಕಪ್ ನಮ್ದೆ RCB ಅಂತ ಕಿರ್ಚಾಡವನೆ. ಕೊಟ್ಬಿಟ್ಟಲ್ಲಪ್ಪ. ಅದನ್ನ ಕೇಳ್ಬಿಟ್ಟು ಮರ ದಿವಸ ಏನಂತ ಗೊತ್ತೇವ್ರಲ್ಲ, ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ನಾವು ಹೊಟ್ಟೆ ಪಾಡಿಗೆ ಅಂತ ಬೆಂಗಳೂರಿಗೆ ಬಂದಿದ್ದೀವಿ, ಬೆಂಗಳೂರಲ್ಲಿ ಇರ್ಬೇಕಾ ಇಲ್ಲ ನಮ್ಮೂರ್ಗೆ ಹೋಗ್ಬೇಕಾ ಅಂತ ನನಗೆ ಕೇಳ್ತಾವ್ರೆ. ಡ್ಯಾಡಿ ಈ ಸತಿ ಆತರ ಏನು ಮಾಡದ, ಯುವರ್ ಪ್ರಾಮಿಸ್. ಎಂತದು ಬೇಡಪ್ಪ, ನೀನ್ ಅಮ್ಮಿಕೊಂಡು ನಿನ್ ರೂಮ್ಗೆ ಹೋಗಿ ಏನ್ ಎಂಜಾಯ್ ಮಾಡ್ತೀಯೋ ಏನ್ ಮಾಡ್ತೀಯೋ ಅದಲ್ಲೇ ಮಾಡ್ಕೋ. ಏನ್ ತಿನ್ಬೇಕೋ ಅದು ಮನೇಲೇ ಮಾಡಿರೋದನ್ನೇ ತಿನ್ನೋ. ನೀನೆಲ್ಲೂ ಹೋಗ್ಬೇಡ, ಹೋಗಿ ರೂಮ್ಗೆ ಹೋಗು. ನಿಂತ್ಕೋ. ಏನು ಅದೆಂತದು ಆರ್ಡರ್ ಮಾಡಿದ್ಯಲ್ಲ ಬಂದದ್ ನೋಡು ಕೊರಿಯರು, ಎತ್ಕೊಂಡು ಹೋಗು. ರೂಮಲ್ಲಿ ಎಂಜಾಯ್ ಮಾಡ್ಬೇಕಾ? ಮಾಡ್ತೀನಿ. ರೂಮ್ನ ಪಬ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಕರ್ಮ ಆಮೇಲೆ ಇವಳೆ ನೀನು ಮಕ್ಳು ಕೇಳ್ದಾಗ್ಲೆಲ್ಲ ಅದ್ ಕೊಡ್ಸ್ರಿ ಇದ್ ಕೊಡ್ಸ್ರಿ ಅಂತ ನನ್ನ ಹತ್ರ ಬಂದು ಕಿವಿ ಚುಚ್ಚೋದು. ಆಮೇಲೆ ಅವ್ರು ಕೇಳಿದ್ರು ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಡೋದು, ಬಿಸಿ ಬಿಸಿಯಾಗಿ ಅದ್ ಮಾಡೋದು ಕಷ್ಟ ಅನ್ನೋದು ತೋರ್ಸ್ ಗೊತ್ತಾಗ್ಲಿ. ಮಕ್ಳಾಗವ ಇಲ್ಲ ಬೋ ಅಂತ ತಿಳ್ಕೊಬೇಕು ನೀನು. ಹೋಗ್ ಕೆಲಸ ನೋಡೋಗು. ಕಲಿತಾವ ಇವು. A few moments later. ಇದೇನ್ ಮನೆ ಅಂದ್ಕೊಂಡಿದ್ಯಾ ಪಬ್ಬು ಅಂದ್ಕೊಂಡಿದ್ಯಾ? ಅದೇನ ಸೌಂಡ್ ಅದು ಕಡಿಮೆ ಕೊಡ. ಹೋಗಿ ಮಗು ಹೇಳೋಗೆ ಒಲೆ ಮೇಲೆ ಏನೋ ಇಟ್ಟಿದ್ದೀನಿ ನೋಡ್ಕೋಬೇಕು. ನಮ್ಗೆ ಏನಾಗಲ್ಲ ಹೋಗಿ ತಗೊಳಕ್ಕೆ ಕಾಯ್ತಾ ಇರ್ತೀನಿ ನನ್ನ ಮೇಲೆ ಯಾವಾಗ. ಕಡಿಮೆ ಕೊಡ್ಲಾ? ಈ ನನ್ನ ಮಗು ಮನೇಲಿ ಹಿಡ್ಕೊಳಕ್ಕೂ ಆಗಲ್ಲ, ಆಚ ಕಡೆ ಕಳ್ಸಕ್ಕೂ ಆಗಲ್ಲ. ಅದೇನಂತ ನಮ್ಮ ಹೊಟ್ಟೆಲ್ ಉಟ್ಬಿಟ್ನೋ, ಇವಳು ಹೊಟ್ಟೆಲ್ ಉಟ್ಬಿಟ್ನೋ, ಎಂತ ಮಂಗ್ ಜನ್ಮ ಕೊಟ್ಟೆ. ಏನ್ ಮಾಡ್ತೀನಿ ಕಳ್ಕೊಂಬತ್ತೀನಿ. ಮನೆ ನೋಡಿದಿಲ್ಲ A few moments later. ಅಲ್ಲ ಮೇಲ್ಗಡೆ ಹೋಗಿ ಬೈದು ಸೌಂಡ್ ಕಡಿಮೆ ಕೊಡ್ಸ್ಬತ್ತೀನಿ ಅಂತ ಹೋದ್ರೆ ಅಡ್ರೆಸ್ ಕೇಳಿಲ್ಲ. ಈ ಕಡೆ ಒಂದು ಸೌಂಡ್ ಕಡಿಮೆ ಮಾಡಿಲ್ಲ, ಈ ಕಡೆ ಇವರೆಲ್ಲ ಹೋದ್ರೆ ಮೇಲೆ ಹೋದ್ರೆ ಕೆಳಗಡೆ ಬರಲೇ ಇಲ್ವಲ್ಲ. ನೋಡ್ಕೊಬ್ರಣ.
ಕಡಿಮೆ ಕಟ್ಸ್ಬಿಟ್ಟು ಬರ್ತೀನಿ ಅಂತ ಅನ್ಬಿಟ್ಟು ಇಲ್ಲಿ ಬಂದು ಚಿಕ್ಕ ಹುಡುಗನ ಜೊತೆ ಅವ್ನ ಜೊತೆ ಡ್ಯಾನ್ಸ್ ಆಡ್ಬಿಟ್ಟು ಕೂತೀರಾ. ಚಿಕ್ಕ ಹುಡುಗಂತಾರ ನೀವು ಅಷ್ಟೊಂದಲ್ಲ. ಅವ್ನಿಗೇನ ಪಾಪ ಬುದ್ಧಿ ಇಲ್ಲ. ಅಪ್ಪತ್ತು ನೋಡೋ ಏನ್ ಅನ್ಕೋಬೇಕು, ಇಷ್ಟ ಸೌಂಡ್ ಕೊಡ್ಕೊಂಡ್ರೆ ಇದೇನ್ ಮನೆ ಹತ್ಕೊಂಡಿದ್ರಿಲ್ಲ ಬೊಮ್ಮನಾಡಿದಿರೋ ಬಾಳೆ ರೆಸ್ಟೋರೆಂಟ್ ಅಂತ. ರೇ ಸುಮ್ನೆ ಕುತ್ಕಾಳೆ. ಕತ್ತಾಗೇನ್ ಗೊತ್ತು ಕಸ್ತೂರಿ ಪರಿಮಳ ಅಂತಾರಲ್ಲ. ಏನಂದ್ರಿ? ಏನಿಲ್ಲ ನೋಡೆ ಆ ಸ್ಪೀಕರ್ಗಳು ನೋಡೆ. ಆ ಸ್ಪೀಕರ್ ನೋಡ್ತಾ ಇದ್ರೆ ಕೇಳ್ಬೇಕು ಅಂತ ಅನ್ಸುತ್ತೆ. ಇನ್ನು ಅದ್ರಲ್ಲಿ ಬರೋ ಹಾಡು ಕೇಳ್ತಿದ್ರೆ ಎಂತ ಕುಣಿದಾಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಬರ್ತದೆ. ಆ ಕಿವಿ ಇಂಪು, ಮೈ ಥ್ರಿಲ್ಲು, ಒಟ್ನಲ್ಲಿ ಒಳ್ಳೆ ವೈಬ್ ಅನ್ನೋದು ಅಂತಾರಲ್ಲ ಅದು ಐತಿ ಇದ್ರಲ್ಲಿ. ಈ ಸ್ಪೀಕರ್ಗಳಿಲ್ಲ ಎಲ್ಲಿಂದ ತಂದ್ಲ? ಮನೇಲಿ ಇರ್ಲಿಲ್ಲ ಇವು. ಇಷ್ಟು ಪ್ರೀಮಿಯಂ ಆಗವೆ, ಇಷ್ಟು ಚೆನ್ನಾಗವೆ, ಪಳ 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 ಅಂತ ಹೊಳಿತಾವೆ. ಹೊಸ ಡಿಸೈನ್ಗಳು ನಾನು ನೋಡೇ ಇಲ್ಲ ಇದುವರೆಗೂ. ಎಲ್ಲಿಂದ ತಂದ್ಲ? ಆಗ್ತಾ ಜೇಬಿ ಕತ್ರಿ, ನಿನ್ ಪರ್ಸ್ಗೆ ಹಾಕಿರ್ತಾರ ನೋಡೆ ಕತ್ರಿ. ಹಾಲಿಗಿಲ್ಲ ರೀ, ಕೊತ್ತಂಬರಿಗಿಲ್ಲ ಅಂತ ಕೇಳ್ತಿರ್ತೀಯ. ಕೊಡಂದಲ್ಲ ಇವನ್ನೆಲ್ಲ ಎಲ್ಲ ದೇಪ್ಕೊಂಡೋಗ್ಬಿಟ್ಟು ನೋಡಿ ಇಂಥವೆಲ್ಲ ತಂದು ಶೋಕಿ ಮಾಡ್ತೇನೆ ಇವನು. ಎಲ್ಲಿಂದ ತಂದ್ಲ ಇದನ್ನ? ಅಪ್ಪ ಸ್ವಲ್ಪ ಸಮಾಧಾನದಿಂದ ಒಂದಾದ್ಮೇಲೆ ಒಂದು ಕ್ವಶನ್ ಕೇಳು, ಎಲ್ಲದಕ್ಕೂ ಹೇಳ್ತೀನಿ. ಎಲ್ಲ ಒಟ್ಟೊಟ್ಟಿಗೆ ಕೇಳಿದ್ರೆ ಈ ಸ್ಪೀಕರ್ ಇಷ್ಟು ಪ್ರೀಮಿಯಂ ಆಗಿದೆ, ಇಷ್ಟು ಸಕ್ಕತ್ತಾಗಿದೆ, ಇಷ್ಟು ಸೌಂಡ್ ಕ್ಲಾರಿಟಿ ಆಗಿದೆ ಅಂತ ಕೇಳ್ತಿದ್ಯಲ್ಲ, ಈ ಸ್ಪೀಕರ್ ಎಲ್ಲಿಂದ ತಂದೆ ಗೊತ್ತಾ ನಾನು? ನಿಂಗೆ ಗೊತ್ತೇನಮ್ಮ? ಹೋಗ್ಲಿ, ನಿಮಗೆ ಗೊತ್ತಾ? ಸರಿ ಬನ್ನಿ. Representing the Govo Go Surround 955 5.1 channel Bluetooth soundbars. ಸೊ ಹಾಯ್ ಗೈಸ್, ಬನ್ನಿ ಇವತ್ತು ಈ ಬಡ್ಜೆಟ್ ಫ್ರೆಂಡ್ಲಿ ಪ್ರೀಮಿಯಂ ಪ್ರಾಡಕ್ಟ್ ಅಲ್ಲ ಇದು, ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ಇದನ್ನ ಅನ್ಬಾಕ್ಸ್ ಮಾಡೋಣ. ಬಡ್ಜೆಟ್ ಮಾತ್ರ ಚಿಕ್ಕದಾಗಿದೆ, ಆದರೆ ಇದ್ರಲ್ಲಿ ಬರೋ ಸೌಂಡ್ ಮಾತ್ರ ಭರ್ಜರಿ ಆಗಿರುತ್ತೆ. ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡಿದ್ಮೇಲೆ ನನಗೆ ಸಿಕ್ತಂತ ಪ್ರಾಡಕ್ಟ್ಸ್ ಒಂದು ಸೌಂಡ್ ಬಾರ್, ಒಂದು ಸಬ್ ವೂಫರ್, 2 ಸ್ಯಾಟಲೈಟ್ ಸ್ಪೀಕರ್ಸ್, ಒಂದು ಅಕ್ಸ್ ಕೇಬಲ್, ಒಂದು ರಿಮೋಟ್, ಯೂಸರ್ ಮ್ಯಾನ್ಯಲ್ ಮತ್ತೆ ಚಾರ್ಜಿಂಗ್ ಕಾರ್ಡ್. ಲುಕ್ ಅಟ್ ದಿಸ್ ಗೈಸ್, ಟ್ರೆಬಲ್ ಅಂಡ್ ವಾಲ್ಯೂಮ್ ನ ಈ ಸ್ಟೈಲಿಶ್ ರಿಮೋಟ್ ಮುಖಾಂತರ ಕಂಟ್ರೋಲ್ ಮಾಡಬಹುದು ಅಂಡ್ ಆಲ್ಸೋ ಮಲ್ಟಿಪಲ್ ಕನೆಕ್ಟಿವಿಟಿ ಕೂಡ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ HDMI ಪೋರ್ಟಲ್. ಆಲ್ಸೋ ಈ ಚಾನಲ್ ಸೌಂಡ್ ಬಾರ್ ಅಲ್ಲಿ DSP ಎನೇಬಲ್ಡ್ ಸಬ್ ವೂಫರ್ ಇರುತ್ತೆ. ನೀವು ನಿಮ್ಮ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡಬಹುದು ವಿತ್ ಡೀಪ್ ಬಾಸ್ ಆಫ್ 5.25 ಸಬ್ ವೂಫರ್. ಇನ್ನು ಡಿವೈಸ್ ಕಂಪ್ಯಾಟಿಬಿಲಿಟಿ ಅಂತ ಬಂದ್ರೆ ಇದರಲ್ಲಿರುವಂತ ಇಂಟಿಗ್ರೇಟೆಡ್ ಕಂಟ್ರೋಲ್ಸ್, ಇದನ್ನ ನೀವು ನಿಮ್ಮ ಮೊಬೈಲ್ ಮುಖಾಂತರ ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು ಅಥವಾ USB, HDMI, ಅಕ್ಸ್ ಕೇಬಲ್ ಮುಖಾಂತರ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಒಟ್ನಲ್ಲಿ ಇದೊಂಥರ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಕನೆಕ್ಟಿವಿಟಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ Govo 5.25 ಇಂಚ್ ಸಬ್ ವೂಫರ್ ಇಂದ AC ಚಾರ್ಜರ್ ಪೋರ್ಟಲ್ ಮತ್ತೆ ಪವರ್ ಆನ್ ಅಂಡ್ ಆಫ್ ಸ್ವಿಚ್ ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಇರೋ ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಪ್ರಾಡಕ್ಟ್ ನ ತಗೋಬೇಕು. ಆಲ್ಸೋ ಅದರ ಔಟ್ಪುಟ್ ಕೂಡ ಸಕ್ಕತ್ತಾಗಿರ್ಬೇಕು ಅಂಡ್ ನೀವು ಒಂದು ಒಳ್ಳೆ ಹೋಮ್ ಥಿಯೇಟರ್ ಫೀಲ್ ನ ನೀವು ಎಂಜಾಯ್ ಮಾಡ್ಬೇಕಂತ ಇದ್ರೆ ಜಸ್ಟ್ ಗೋ ಫಾರ್ ದಿಸ್ Govo Go Surround 955 5.1 ಚಾನಲ್ ಬ್ಲೂಟೂತ್ ಸೌಂಡ್ ಬಾರ್ಸ್. ಎಸ್, ಈ ಪ್ರಾಡಕ್ಟ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಆಫ್ ಇಟ್ಸ್ ಸ್ಟೈಲ್, ಕ್ಲಾರಿಟಿ, ಕ್ವಾಲಿಟಿ ಅಂಡ್ ಡ್ಯೂರಬಿಲಿಟಿ. ಮೋರ್ ಓವರ್ ಇಟ್ಸ್ ವರ್ತ್ ಫಾರ್ ಮನಿ. ನೀವೇನಾದ್ರೂ ಈ ಪ್ರಾಡಕ್ಟ್ ನ ಬೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ಈ ಪ್ರಾಡಕ್ಟ್ ಡೀಟೇಲ್ಸ್ ಮತ್ತೆ ಲಿಂಕ್ ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ವಿಸಿಟ್ ಮಾಡಿ. ಈ ಪ್ರಾಡಕ್ಟ್ಸ್ ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತೆ ಇವ್ರದೇ ವೆಬ್ಸೈಟ್ ಆದಂತಹ www.govo.life ಅಲ್ಲಿ ಸಿಗುತ್ತೆ. ಓವರ್ ಆಲ್ ಈ ಪ್ರಾಡಕ್ಟ್ ರಿವ್ಯೂ ನ ಒಂದ್ ಲೈನ್ ಅಲ್ಲಿ ಏನ್ ಹೇಳ್ಬೋದಪ್ಪ ಅಂತಂದ್ರೆ, ಒಂದು ಒಳ್ಳೆ ಪ್ರೀಮಿಯಂ ಪ್ರಾಡಕ್ಟ್ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಿದೆ ಅಂತ ಅಂದಾಗ ಕ್ಯಾಚ್ ಹಾಕೊಂಡ್ಬಿಡಿ. ನೀನು ಮಗನೇ ಅಲ್ಲ ಕಣೋ. ಸಮಾಧಾನ ಸೂಪರ್ ನನ್ನ ಮಗ ಅಂತ ಹೇಳಕ್ ಬಂದೆ.